ವಿಶ್ವದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಯಾವುದು? ಎ. ನೊಬೆಲ್ ಪ್ರಶಸ್ತಿ, ಬಿ. ಬೂಕರ್ ಪ್ರಶಸ್ತಿ, ಸಿ. ಪುಲಿಟ್ಜರ್ ಪ್ರಶಸ್ತಿ, ಡಿ. ಮ್ಯಾಗಸೆ ಪ್ರಶಸ್ತಿ. ಸರಿಯಾದ ಉತ್ತರ ಆಯ್ಕೆ ಬಿ. ಬೂಕರ್ ಪ್ರಶಸ್ತಿ ವಿಶ್ವದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾಗಿದೆ. ಇಂಗ್ಲಿಷ್ ಮಾತನಾಡುವ ಪ್ರಪಂಚದ ಪ್ರಮುಖ ಸಾಹಿತ್ಯ ಪ್ರಶಸ್ತಿ ಇದು 50 ವರ್ಷಗಳಿಂದ ಅತ್ಯುತ್ತಮ ಕಾದಂಬರಿಗಳಿಗೆ ಮನ್ನಣೆ, ಪ್ರತಿಫಲ ಮತ್ತು ಓದುಗರನ್ನು ತಂದಿದೆ. ಇಂಗ್ಲಿಷ್ನಲ್ಲಿ ಬರೆದ ಮತ್ತು ಯುಕೆ ಅಥವಾ ಐರ್ಲೆಂಡ್ನಲ್ಲಿ ಪ್ರಕಟವಾದ ವರ್ಷದ ಅತ್ಯುತ್ತಮ ಕಾದಂಬರಿಗೆ ವಾರ್ಷಿಕವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಶ್ರೀಮತಿ ಮೇಧಾ ಪಾಟ್ಕರ್ ಅವರು ಈ ಕೆಳಗಿನ ಯಾವ ಯೋಜನೆಗೆ ಸಂಬಂಧಿಸಿದ್ದಾರೆ? ಎ. ತೇರು ಯೋಜನೆ, ಬಿ. ಎನ್ರಾನ್ ಯೋಜನೆ, ಸಿ. ಸರ್ದಾರ್ ಸರೋವರ್ ಯೋಜನೆ, ಡಿ. ದಾಬಲ್ ಯೋಜನೆ. ಸರಿಯಾದ ಉತ್ತರ ಆಯ್ಕೆ ಸಿ. ಶ್ರೀಮತಿ ಮೇಧಾ ಪಾಟ್ಕರ್ ಅವರು ಸರ್ದಾರ್ ಸರೋವರ ಯೋಜನೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ. ಮೇಧಾ ಪಾಟ್ಕರ್ ಅವರು ನರ್ಮದಾ ಬಚಾವ್ ಆಂದೋಲನದ ಕೇಂದ್ರ ಸಂಘಟಕ ಮತ್ತು ತಂತ್ರಜ್ಞರಾಗಿದ್ದಾರೆ. ಎನ್ಬಿಎ ಎಂಬುದು ಭಾರತದ ಪಶ್ಚಿಮಾಭಿಮುಖವಾಗಿ ಹರಿಯುವ ಅತಿ ದೊಡ್ಡ ನದಿಯಾದ ನರ್ಮದಾಗೆ ಯೋಜಿಸಲಾದ ಸರಣಿ ಅಣೆಕಟ್ಟುಗಳ ನಿರ್ಮಾಣವನ್ನು ನಿಲ್ಲಿಸಲು ಆಯೋಜಿಸಲಾದ ಜನರ ಒಂದು ಆಂದೋಲನವಾಗಿದೆ. ಆಧುನಿಕ ಫುಟ್ಬಾಲ್ ಈ ಕೆಳಗಿನ ಯಾವ ದೇಶದಲ್ಲಿ ವಿಕಸನಗೊಂಡಿದೆ ಎಂದು ಹೇಳಲಾಗುತ್ತದೆ? ಎ. ಇಂಗ್ಲೆಂಡ್, ಬಿ. ಭಾರತ, ಸಿ. ಫ್ರಾನ್ಸ್, ಡಿ. ಸ್ಪೇನ್. ಸರಿಯಾದ ಉತ್ತರ ಆಯ್ಕೆ ಎ. ಆಧುನಿಕ ದಿನದ ಫುಟ್ಬಾಲ್ ಗ್ರೇಟ್ ಬ್ರಿಟನ್ನಲ್ಲಿ ಹುಟ್ಟಿಕೊಂಡಿತು. 1800ರ ದಶಕದಲ್ಲಿ ಇಂಗ್ಲೆಂಡ್ ಒಂದೇ ಕ್ರೀಡೆ 2 ಆವೃತ್ತಿಗಳನ್ನು ವಿಭಿನ್ನ ನಿಯಮಗಳೊಂದಿಗೆ ಆಡಲು ಪ್ರಾರಂಭಿಸಿತು. 2 ರೂಪಾಂತರಗಳಿಗೆ ವಿಭಿನ್ನ ಹೆಸರುಗಳನ್ನು ನೀಡಲಾಯಿತು ಮತ್ತು ವಿಭಿನ್ನ ಸಂಕೇತಗಳನ್ನು ಅನುಸರಿಸಲಾಯಿತು. ಒಂದನ್ನು ರಗ್ಬಿ ಫುಟ್ಬಾಲ್ ಮತ್ತು ಇನ್ನೊಂದು ಅಸೋಸಿಯೇಷನ್ ಫುಟ್ಬಾಲ್ ಎಂದು ಕರೆಯಲಾಗುತ್ತಿತ್ತು. ಕಥಕ್ಕಳಿ, ಮೋಹಿನಿಯಾಟ್ಟಂ ಮತ್ತು ಒಟ್ಟಂ ತುಳಲ್ ಪ್ರಸಿದ್ಧ ನೃತ್ಯಗಳು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಎ. ಕೇರಳ, ಬಿ. ಕರ್ನಾಟಕ, ಸಿ. ಒರಿಸ್ಸಾ, ಡಿ. ತಮಿಳುನಾಡು. ಸರಿಯಾದ ಉತ್ತರ ಎ. ವಿಶ್ವಸಂಸ್ಥೆಯ ಯಾವ ಸಂಸ್ಥೆಯು ವಿಶ್ವಸಂಸ್ಥೆಯ ಸಂಸ್ಥೆಗಳು ಮತ್ತು ವಿಶೇಷ ಏಜೆನ್ಸಿಗಳಿಗೆ ಕಾನೂನು ವಿಷಯಗಳ ಬಗ್ಗೆ ಸಲಹಾ ಅಭಿಪ್ರಾಯವನ್ನು ನೀಡುತ್ತದೆ? ಆಪ್ಷನ್ ಎ. ಭದ್ರತಾ ಮಂಡಳಿ, ಆಪ್ಷನ್ ಬಿ. ಅಂತಾರಾಷ್ಟ್ರೀಯ ನ್ಯಾಯಾಲಯ, ಆಪ್ಷನ್ ಸಿ. ಟ್ರಸ್ಟಿ ಕೌನ್ಸಿಲ್, ಆಪ್ಷನ್ ಡಿ. ಸಚಿವಾಲಯ. ಸರಿಯಾದ ಉತ್ತರ ಆಯ್ಕೆ ಬಿ. ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ನ್ಯಾಯಾಲಯ ಯುಎನ್ಒನ ಸಂಸ್ಥೆಗಳು ಮತ್ತು ವಿಶೇಷ ಏಜೆನ್ಸಿಗಳಿಗೆ ಕಾನೂನು ವಿಷಯಗಳ ಬಗ್ಗೆ ಸಲಹಾ ಅಭಿಪ್ರಾಯವನ್ನು ನೀಡುತ್ತದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಕೆಲವೊಮ್ಮೆ ವಿಶ್ವ ನ್ಯಾಯಾಲಯ ಎಂದು ಕರೆಯಲ್ಪಡುತ್ತದೆ. ಇದು ವಿಶ್ವಸಂಸ್ಥೆಯ ಪ್ರಧಾನ ನ್ಯಾಯಾಂಗ ಅಂಗವಾಗಿದೆ. ಐಸಿಜೆ ದೇಶಗಳ ನಡುವಿನ ವಿವಾದಗಳನ್ನು ಪರಿಹರಿಸುತ್ತದೆ ಮತ್ತು ಯುಎನ್ ಉಲ್ಲೇಖಿಸಿದ ಅಂತಾರಾಷ್ಟ್ರೀಯ ಕಾನೂನು ವಿಷಯಗಳ ಬಗ್ಗೆ ಸಲಹಾ ಅಭಿಪ್ರಾಯಗಳನ್ನು ನೀಡುತ್ತದೆ. ಆಧುನಿಕ ಇಂಡೋ-ಆರ್ಯನ್ ಭಾಷೆಗಳು ಪ್ರಾಚೀನ ಯಾವ ಭಾಷೆಯನ್ನು ಆಧರಿಸಿವೆ? ಆಪ್ಷನ್ ಎ. ಹಿಂದಿ, ಆಪ್ಷನ್ ಬಿ. ಸಂಸ್ಕೃತ, ಆಪ್ಷನ್ ಸಿ. ಕನ್ನಡ, ಆಪ್ಷನ್ ಡಿ. ತಮಿಳು. ಸರಿಯಾದ ಉತ್ತರ ಆಯ್ಕೆ ಬಿ.